ಈ ದಿನದಲ್ಲಿ ಸತ್ಯವೇದದಿಂದ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿ ನೋಡೋಣ. ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯ. ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಲೇಲೂಯ. ಈ ವಾಕ್ಯಗಳನ್ನು ನಾವು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಅವರು ಮಾತನಾಡುತ್ತಾ ಹೇಳುವಂಥ ಮಾತೇನೆಂದರೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ. ಈ ಮಾತುಗಳಲ್ಲಿ ಕಡೆಯದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳೋದನ್ನು ನಾವು ಕಾಣ್ತೇವೆ. ಏನೆಂದರೆ, ನನ್ನಲ್ಲಿ ಕಲಿತುಕೊಳ್ಳಿರಿ, ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂದು ಅವರು ಹೇಳುವುದನ್ನು ನಾವು ಕಾಣ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅವರಿಂದ ನಾವು ಕಲಿತುಕೊಳ್ಳಬೇಕೆಂಬುದಾಗಿ ಅವರು ಇಷ್ಟಪಡುತ್ತಾನೆ. ನನ್ನಿಂದ ನೀವು ಕಲಿತುಕೊಳ್ಳಿರಿ ಎಂದು ಅವರು ಹೇಳುವುದನ್ನು ನಾವು ಕಾಣುತ್ತೇವೆ. ಈ ದಿನದಲ್ಲಿ ನಾವು ಧ್ಯಾನ ಮಾಡುವುದಕ್ಕಿರುವಂಥ ವಿಷಯ ಏನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಯಾವ ಕಾರ್ಯಗಳನ್ನು ನಾವು ಕಲಿಯಬೇಕು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಯಾವ ಕಾರ್ಯಗಳನ್ನು ನಾವು ಕಲಿಯಬೇಕೆಂಬುದಾಗಿ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡಿ ನೋಡೋಣ. ಮೊದಲನೆಯದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಂದ ನಾವು ಕಲಿಯಬೇಕಾಗಿರುವಂಥ ಕಾರ್ಯ, ಆತನು ಪಾಪರಹಿತನು, ಆತನು ಪರಿಶುದ್ಧನು, ಆತನು ದೋಷವಿಲ್ಲದವನು. ಇದನ್ನು ನಾವು ಕಲಿತುಕೊಳ್ಳಬೇಕು. ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 45ನೇ ವಾಕ್ಯವನ್ನು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 45 ಮತ್ತು 46 ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿವೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಜನಗಳೊಟ್ಟಿಗೆ ನಾನು ಮಾತನಾಡುತ್ತಾ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವಂಥವರು ನಿಮ್ಮಲ್ಲಿ ಯಾರಿದ್ದಾರೆ ಎಂದು ಪ್ರಶ್ನೆ ಮಾಡುವುದನ್ನು ನಾವು ಕಾಣುತ್ತೇವೆ. ಅವರು ಕೇಳಿದಂತೆ ಈ ಪ್ರಶ್ನೆಗೆ ಯಾರು ಯಾವ ಉತ್ತರವನ್ನು ಸಹ ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ, ಆತನಲ್ಲಿ ಯಾವ ಪಾಪವೂ ಸಹ ಇರಲಿಲ್ಲ. ಒಂದು ವೇಳೆ ಹಾಗಿದ್ದರೆ ಅವರು ಅದನ್ನು ತೋರಿಸುವುದಕ್ಕೆ ಅವಕಾಶವಿತ್ತು, ಆದರೆ ಅವರು ಏನನ್ನು ತೋರಿಸುವುದಕ್ಕೆ ಅವಕಾಶವಾಗಲಿಲ್ಲ. ಈಗ ಮಾತ್ರವಲ್ಲದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಹಿಡಿದು ಅದನ್ನು ಶಿಲುಬೆಯ ಪಾಡಿಗೆ ಒಪ್ಪಿಸಿಕೊಟ್ಟು ತನ್ನನ್ನು ಮರಣಕ್ಕೆ ನಾವು ಒಪ್ಪಿಸಿಕೊಡಬೇಕೆಂಬುದಾಗಿ ಅವರು ಪ್ರಯತ್ನಿಸುವಾಗಲೂ ಆತನ ಮೇಲೆ ಯಾವುದಾದರೂ ಒಂದು ತಪ್ಪು ಸಿಗಲಿ, ಯಾವುದಾದರೂ ಒಂದು ದೋಷ ಸಿಗಲಿ, ಆತನನ್ನು ಮರಣಕ್ಕೆ ಒಪ್ಪಿಸುವುದಕ್ಕೆ ಯಾವುದಾದರೂ ಒಂದು ಕಾರಣ ನಮಗೆ ಸಿಗಲಿ ಎಂದು ಎಷ್ಟೋ ಪ್ರಯತ್ನ ಮಾಡಿದರು. ಯಾವ ಕಾರಣವೂ ಅವರಿಗೆ ಸಿಗದೆ ಕಡೆಗೆ ಸುಳ್ಳು ಸಾಕ್ಷಿಗಳನ್ನು ಹೇಳಿಸಿ ಆತನನ್ನು ಮರಣಕ್ಕೆ ದಂಡನೆಗೆ ಅವರು ಒಪ್ಪಿಸಿಕೊಡುವಂಥದ್ದನ್ನು ನಾವು ಕಾಣುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು, ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವರು ಎಂಬುದಾಗಿ. ಯೇಸು ಕ್ರಿಸ್ತನು ಪಾಪರಹಿತನಾಗಿ, ಪರಿಶುದ್ಧನಾಗಿ, ದೋಷ ಇಲ್ಲದವನಾಗಿ ಈ ಲೋಕದಲ್ಲಿ ಆತನು ಜೀವಿಸಿದನು. ಆತನು ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಆತನಿಂದ ನಾವು ಕಲಿತುಕೊಳ್ಳಬೇಕಾಗಿರುವಂಥ ವಿಷಯ, ನಾವು ಆತನಂತೆ ಈ ಲೋಕದಲ್ಲಿ ಪರಿಶುದ್ಧರಾಗಿಯೂ, ದೋಷ ಇಲ್ಲದವರಾಗಿಯೂ, ಪಾಪ ಇಲ್ಲದವರುಗಳಾಗಿ ಜೀವಿಸುವಂಥವರುಗಳಾಗಿ ಇರಬೇಕು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವರಿ ಎಂಬುದಾಗಿ. ಅವರು ಹೇಳಿದ ಮಾತ್ರಕ್ಕೆ ಅದು ಸಾಕ? ನಮ್ಮ ವಿಷಯದಲ್ಲಿ ನಾವು ಮಾತ್ರ ಸಾಕ್ಷಿ ಹೇಳಿಕೊಂಡರೆ ಸಾಕ? ನಮ್ಮ ಸಾಕ್ಷಿ ಮಾತ್ರ ನಿಲ್ಲದು, ಅದನ್ನು ದೃಢಪಡಿಸುವುದಕ್ಕೆ ಇನ್ನೂ ಅನೇಕರ ಸಾಕ್ಷಿ ಬಹಳ ಮುಖ್ಯ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ, ನನ್ನಲ್ಲಿ ನೀವು ಯಾರು ಪಾಪವನ್ನು ತೋರಿಸಿಕೊಡುವುದಕ್ಕೆ ಸಾಧ್ಯ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಅವರು ಮಾತ್ರ ತಮ್ಮ ವಿಷಯವಾಗಿ ಹೇಳಿ ಸುಮ್ಮಲಾಗಲಿಲ್ಲ. ಅವರ ವಿಷಯಗಳಲ್ಲಿ ಇನ್ನೂ ಅನೇಕರು ಇದೇ ಕಾರ್ಯಗಳನ್ನು ಹೇಳಿದರು. ನಾವು ದೇವರ ವಾಕ್ಯವನ್ನು ನೋಡುವಾಗ ಆತನೊಡನೆ ಇದ್ದಂತಹ ಮುಖ್ಯವಾದ ಅಪೊಸ್ತಲನು ಪೇತ್ರನು ಈ ರೀತಿಯಾಗಿ ಬರೆಯೋದನ್ನು ನಾವು ಕಾಣುತ್ತೇವೆ. ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದುವಾಗ ಪೇತ್ರನು ಈ ರೀತಿಯಾಗಿ ಬರೆಯುತ್ತಾರೆ, ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಡನೆ ಬಹಳ ಅನ್ಯೋನ್ಯತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದು ಸೇವೆಯನ್ನು ಮಾಡಿದಂಥ ಪೇತ್ರನು ತನ್ನ ವಿಷಯದಲ್ಲಿ ಹೇಳುವಂಥ ಮಾತು, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಎಂಬುದಾಗಿ. ಅದು ಮಾತ್ರವಲ್ಲದೆ ತನಗೆ ಅತಿ ಪ್ರಿಯನಾಗಿದ್ದಂಥ ಮತ್ತೊಬ್ಬ ಶಿಷ್ಯ ಯೋಹಾನನು ಸಹ ಬರೆಯುತ್ತಾ ಈ ರೀತಿಯಾಗಿ ಹೇಳುತ್ತಾನೆ,
ಯೋಹಾನನು ಬರೆದಂತ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯವನ್ನ ನಾವು ಓದುವಾಗ ಯೋಹಾನನು ಈ ರೀತಿಯಾಗಿ ಬರೆಯುತ್ತಾನೆ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ, ಆತನಲ್ಲಿ ಪಾಪವಿಲ್ಲ. ಇಲ್ಲಿ ಯೋಹಾನನು ಬರೆಯುತ್ತಾ ಹೇಳುವಂತ ಮಾತೇನೆಂದರೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು, ಆತನಲ್ಲಿ ಪಾಪ ಇಲ್ಲ ಎಂಬುದಾಗಿ ಬರೆಯುವುದನ್ನ ನಾವು ಕಾಣುತ್ತೇವೆ. ಇನ್ನು ಅಪೊಸ್ತಲನಾಗಿರುವಂತ ಪೌಲನು ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯುವುದನ್ನು ನಾವು ಕಾಣುತ್ತೇವೆ. ಅಪೊಸ್ತಲನಾಗಿರುವಂತ ಪೌಲನು ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ತಾನು ಬರೆಯುತ್ತಾನೆ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಹೇಳುವಂತ ಮಾತು, ಆತನು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದನು, ಆದರೆ ಪಾಪವನ್ನು ಮಾತ್ರ ಆತನು ಮಾಡಲಿಲ್ಲ ಎಂದು ತಾನು ಬರೆಯುವುದನ್ನು ನಾವು ಕಾಣುತ್ತೇನೆ. ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಹಣಕ್ಕೋಸ್ಕರವಾಗಿ ಹಿಡಿದುಕೊಟ್ಟಂತಹ ತನ್ನ ಶಿಷ್ಯ ಇಸ್ಕರಿಯೋತ ಯೂದ ತಾನೇ ಸ್ವಂತ ಹೇಳುವಂತ ಮಾತು ಏನೆಂದರೆ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ ವಾಕ್ಯಗಳು 3 ಮತ್ತು 4 ಓದುವಾಗ ಯೂದನು ಈ ರೀತಿಯಾಗಿ ಹೇಳುತ್ತಾನೆ. ಆಗ ಆತನನ್ನು ಹಿಡಿಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಇಲ್ಲಿ ಯೂದನು ಫರಿಸಾಯರ ಬಳಿಗೆ ತಿರುಗಿ ಬಂದು ತಪ್ಪಿಲ್ಲದವನನ್ನ ನಾನು ಹಿಡಿದುಕೊಟ್ಟು ಪಾಪವನ್ನು ಮಾಡಿದೆನು ಎಂದು ಹೇಳಿ ತಾನೇ ಯೇಸು ಕ್ರಿಸ್ತನು ತಪ್ಪಿಲ್ಲದವನು ಅಂತ ಒಪ್ಪಿಕೊಳ್ಳುವುದನ್ನ ನಾವು ಕಾಣುತ್ತೇವೆ. ಇನ್ನು ಮತ್ತಾಯನ ಬರೆದಂತ ಸುವಾರ್ತೆ 27ನೇ ಅಧ್ಯಾಯದ 19ನೇ ವಾಕ್ಯವನ್ನು ನೋಡುವಾಗ ಪಿಲಾತನ ಹೆಂಡತಿ ಈ ರೀತಿಯಾಗಿ ಪಿಲಾತನ ಬಳಿಯಲ್ಲಿ ಮಾತಾಡೋದನ್ನು ನಾವು ಕಾಣುತ್ತೇವೆ. ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು. ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನ ನ್ಯಾಯ ವಿಚಾರಿಸುವುದಕ್ಕಾಗಿ ಪಿಲಾತನ ಮುಂದೆಗಳಲ್ಲಿ ಕರೆತಂದಿರಲು ಪಿಲಾತನ ಹೆಂಡತಿ ಪಿಲಾತನಿಗೆ ಒಂದು ಮಾತನ್ನ ಹೇಳಿ ಕಳುಹಿಸುವುದನ್ನ ನಾವು ಕಾಣ್ತೇವೆ. ತಾನು ಮಾತನ್ನ ಹೇಳಿ ಕಳುಹಿಸುತ್ತಾ, ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಆತನು ಬಹಳ ಸತ್ಯವಂತನು, ತನ್ನನ್ನ ಅವರು ಹಿಡಿದುಕೊಂಡು ಬಂದು ಮರಣದಂಡನೆಗೆ ಒಪ್ಪಿಸಬೇಕೆಂಬುದಾಗಿ ಅವರು ಪ್ರಯತ್ನ ಮಾಡುತ್ತಾ ಇದ್ದಾರೆ, ಆದರೆ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಎಂಬುದಾಗಿ ಹೇಳಿ ಕಳುಹಿಸುವುದನ್ನು ನಾವು ಕಾಣುತ್ತೇವೆ. ಆಗ ಪಿಲಾತನ ಹೆಂಡತಿ ಯೇಸು ಕ್ರಿಸ್ತನು ಸತ್ಪುರುಷನು ಎಂದು ಒಪ್ಪಿಕೊಳ್ಳುವುದನ್ನು, ತಾನು ಮರಣದಂಡನೆಗೆ ಪಾತ್ರನಲ್ಲ ಎಂದು ತೋರಿಸಿಕೊಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಇನ್ನು ಲೂಕನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಲೂಕನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದುವಾಗ ಈ ರೀತಿಯಾಗಿದೆ. ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲವೆಂದು ಹೇಳಿದನು. ಇಲ್ಲಿ ಪಿಲಾತನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಿಚಾರಣೆ ಮಾಡಿದ ನಂತರ ಹೊರಗಡೆ ಬಂದು ಜನಗಳೊಟ್ಟಿಗೆ ಮಾತನಾಡುತ್ತಾ, ನೀವು ತನ್ನ ಮೇಲೆ ಅಪರಾಧವನ್ನು ಹೊರಿಸಿ ತೆಗೆದುಕೊಂಡು ಮರಣದಂಡನೆಗೆ ಒಪ್ಪಿಸಬೇಕೆಂಬುದಾಗಿ ಹೇಳುತ್ತಾ ಇದ್ದೀರಿ, ಆದರೆ ನಾನು ತನ್ನನ್ನು ವಿಚಾರಿಸುವಾಗ ತನ್ನಲ್ಲಿ ಮರಣದಂಡನೆಗೆ ಯಾವ ಕಾರಣವೂ ಸಿಗುತ್ತಾ ಇಲ್ಲ, ತನ್ನಲ್ಲಿ ಯಾವ ತಪ್ಪು ನನಗೆ ಕಾಣಿಸುತ್ತಾ ಇಲ್ಲ ಎಂದು ಪಿಲಾತನು ಹೇಳುವುದನ್ನು ನಾವು ಕಾಣುತ್ತೇವೆ. ಅದರ ನಂತರ ಪಿಲಾತನು ತಾನು ಗಲಿಲಾಯ ಪ್ರಾಂತ್ಯರಿಗೆ ಸೇರಿದವನ ಆಗಿರುವನೆಂಬುದಾಗಿ ಹೇಳಿ ಹೆರೋದನ ಬಳಿಗೆ ತನ್ನನ್ನು ಕಳುಹಿಸಿಕೊಡುತ್ತಾನೆ. ಆ ಗಲಿಲಾಯ ಪ್ರಾಂತ್ಯ ನನ್ನ ಆಳ್ವಿಕೆಗೆ ಬರುವುದಿಲ್ಲ, ಅದನ್ನು ಆಳುವುದು ಹೆರೋದನು, ಹೆರೋದನ ಬಳಿಯಲ್ಲಿ ಕರೆದುಕೊಂಡು ಹೋಗಿ ನ್ಯಾಯ ತೀರಿಸಿರೆಂಬುದಾಗಿ ಹೇಳಿ ಕಳುಹಿಸುತ್ತಾನೆ. ಹೆರೋದನ ಬಳಿಯಲ್ಲಿ ಹೋಗಿ ತಾನು ಯೇಸು ಕ್ರಿಸ್ತನನ್ನು ವಿಚಾರಿಸಿದ ನಂತರವೂ ಸಹ ಹೆರೋದನಿಗೂ ಯಾವ ತಪ್ಪು ಸಹ ತನ್ನಲ್ಲಿ ಕಾಣಸಿಗುವುದಿಲ್ಲ. ಅದೇ ಮಾತುಗಳನ್ನು ನಾವು ಲೂಕ ಬರೆದ ಸುವಾರ್ತೆ 23ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಓದಿ ನೋಡುತ್ತೇವೆ. ಈ ಮನುಷ್ಯನು ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವವನು ಎಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ. ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆಯೇ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ, ಹೆರೋದನಿಗಾದರೂ ಕಾಣಲಿಲ್ಲ.
ಅವನು ಇವನನ್ನು ಹಿಂತಿರುಗಿ ನಮ್ಮ ಬಳಿಗೆ ಕಳುಹಿಸಿದ್ದಾನಲ್ಲ, ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನು ಮಾಡಿದನಲ್ಲವೆಂದಾಯಿತು. ಇಲ್ಲಿ ಪಿಲಾತನು ಮಾತನಾಡುತ್ತಾ, ನೀವು ತನ್ನನ್ನು ಮರಣದಂಡನೆಗೆ ಒಪ್ಪಿಸಬೇಕೆಂಬುದಾಗಿ ನನ್ನ ಬಳಿಗೆ ಕರೆತಂದಿರುವಿರಿ. ನಾನು ವಿಚಾರಿಸಿದೆ, ನನಗೆ ಯಾವ ತಪ್ಪು ಸಿಗಲಿಲ್ಲ. ತನ್ನನ್ನು ಹೆರೋದನ ಬಳಿಗೆ ಕಳುಹಿಸಿದೆ, ಹೆರೋದನಲ್ಲಿಯೂ ತನಗೆ ಯಾವ ತಪ್ಪು ಕಾಣಿಸಲಿಲ್ಲ. ಹೀಗಿರುವಾಗ ತನ್ನ ಮರಣದಂಡನೆಗೆ ಯೋಗ್ಯನಲ್ಲ ಎಂದು ಪಿಲಾತನು ಇಲ್ಲಿ ಮಾತನಾಡುವುದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಇದು ಮಾತ್ರವಲ್ಲದೆ ಇನ್ನು ಯೇಸು ಕ್ರಿಸ್ತನೊಟ್ಟಿಗೆ ಸಿಲುಬೆಗೆ ಹಾಕಿದಂತಹ ಕಳ್ಳರು ಸಹ ಯೇಸು ಕ್ರಿಸ್ತನ ವಿಷಯವಾಗಿ ಮಾತಾಡುವುದನ್ನು ನಾವು ಕಾಣುತ್ತೇವೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 41ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 41ನೇ ವಾಕ್ಯವನ್ನ ನಾವು ನೋಡುವಾಗ ಅಲ್ಲಿ ಒಬ್ಬ ಕಳ್ಳನು ಈ ರೀತಿಯಾಗಿ ಹೇಳುತ್ತಾನೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಇಲ್ಲಿ ಯೇಸು ಕ್ರಿಸ್ತನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಒಬ್ಬೊಬ್ಬ ಕಳ್ಳರನ್ನು ಹಾಕಿರಲು ಒಬ್ಬ ಕಳ್ಳನ್ನು ಯೇಸು ಕ್ರಿಸ್ತನನ್ನು ನಿಂದಿಸಿ, ನೀನು ಇಳಿದು ಬಾ, ನಮ್ಮನ್ನು ಈ ಶಿಲುಬೆಯಿಂದ ಬಿಡಿಸು ಎಂಬುದಾಗಿ ಹೇಳುತ್ತಾನೆ. ಇನ್ನೊಬ್ಬ ಕಳ್ಳನು ತನ್ನನ್ನು ಗದರಿಸಿ, ನಾವು ಹೊಂದಿರುವಂತಹ ಈ ದಂಡನೆ ನ್ಯಾಯವಾಗಿದೆ, ಆದರೆ ಈತನು ಈ ದಂಡನೆ ಯೋಗ್ಯವಾದದ್ದನ್ನ ಏನೂ ಮಾಡಲಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಅಲ್ಲಿ ಕಳ್ಳನು ಸಹ ಯೇಸು ಕ್ರಿಸ್ತನು ಮರಣದಂಡನೆಗೆ ಪಾತ್ರನಲ್ಲ, ಆತನಲ್ಲಿ ಯಾವ ತಪ್ಪು ಇಲ್ಲ ಎಂಬುದಾಗಿ ಹೇಳುವುದನ್ನ ನಾವು ಕಾಣುತ್ತೇವೆ. ಇದು ಮಾತ್ರವಲ್ಲದೆ ಇನ್ನು ಲೂಕನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 47ನೇ ವಾಕ್ಯವನ್ನು ನಾವು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನ ಕೊಂಡಾಡಿದನು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಿಲುಬೆಯ ಬಾಧೆಯನ್ನು ಅನುಭವಿಸಿ ಆತನ ಮರಣ ಹೊಂದಿದ ನಂತರ ಅಲ್ಲಿದ್ದಂತಹ ಶತಾಧಿಪತಿಯು ತಾನು ಮರಣ ಹೊಂದಿದ್ದನ್ನು ಆತನ ಮರಣ ಹೊಂದುವಂತಹ ಸಮಯದಲ್ಲಿ ಅಲ್ಲಿ ನಡೆದಂತ ಘಟನೆಗಳನ್ನೆಲ್ಲ ಕಂಡು ಕಡೆಗೆ ತಾನೇ ಹೇಳುತ್ತಾನೆ, ಈತನು ಖಂಡಿತವಾಗಿ ಮರಣಕ್ಕೆ ಪಾತ್ರನಾದ ಪುರುಷನಲ್ಲ, ಈತನು ಮರಣಕ್ಕೆ ಯೋಗ್ಯವಾಗಿರುವಂತಹ ಯಾವ ತಪ್ಪನ್ನು ಮಾಡಲಿಲ್ಲ, ಈತನು ದೈವಿಕವಾದ ಮನುಷ್ಯನೇ ಸರಿ, ಈತನು ಮರಣ ಹೊಂದಿದ ರೀತಿ, ಈತನು ಮರಣ ಹೊಂದಿದಾಗ ಸಂಭವಿಸುವಂತಹ ಕಾರ್ಯಗಳನ್ನೆಲ್ಲ ನಾನು ನೋಡುವಾಗ ಈತನು ಒಬ್ಬ ದೈವ ಪುರುಷನು, ಈತನು ಸತ್ಯವಂತನು ಎಂಬುದಾಗಿ ತಾನೇ ಅರಿಕೆ ಮಾಡುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಈ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ತಾನೇ ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿಕೊಂಡದ್ದು ಮಾತ್ರವಲ್ಲ, ಆದರೆ ಅನೇಕರು ತನ್ನ ವಿಷಯದಲ್ಲಿ ಆತನ ಪಾಪವಿಲ್ಲದವನು, ದೋಷ ಇಲ್ಲದವನು, ಪರಿಶುದ್ಧನೆಂಬುದಾಗಿ ಹೇಳುವುದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ, ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ಎಂದು ಅವರು ನಮಗೆ ಹೇಳುವುದನ್ನು ನಾವು ಕಾಣುತ್ತೇವೆ. ಆತನಲ್ಲಿ ನಾವು ಕಲಿತುಕೊಳ್ಳಬೇಕಾಗಿರುವಂತಹ ಕಾರ್ಯವು ಯಾವುದು? ಪರಿಶುದ್ಧತೆ, ಪಾಪ ಇಲ್ಲದಿರುವಿಕೆ, ದೋಷ ಇಲ್ಲದಿರುವಿಕೆ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಲೋಕದಲ್ಲಿ ಜೀವಿಸಿದನು, ಪಾಪ ಇಲ್ಲದವನಾಗಿ ಜೀವಿಸಿದನು, ಯಾವ ದೋಷ ಇಲ್ಲದವನಾಗಿ ಆತನು ಜೀವಿಸಿದನು. ತಾನು ಶಿಲುಬೆಯ ಪಾಡಿಗೆ ತನ್ನನ್ನು ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಶಿಷ್ಯರುಗಳ ಸಂಗಡ ಮಾತನಾಡುತ್ತಾ, ಇಹಲೋಕಾಧಿಪತಿ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಏನೂ ಸಹ ನನ್ನ ಬಳಿಗಳಿಗಿಲ್ಲ ಎಂದು ತಾನು ಹೇಳುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಸೈತಾನನಿಗೆ ಸಂಬಂಧಪಟ್ಟಂತ ಯಾವ ಕಾರ್ಯಗಳು ಇಲ್ಲದಾತನಾಗಿ ಆತನ ಈ ಲೋಕದಲ್ಲಿ ಜೀವಿಸಿದನು. ಇಂದಿಗೆ ನಿಮ್ಮ ವಿಷಯವಾಗಿ ನಾವು ಆಲೋಚನೆ ಮಾಡಿ ನೋಡಬೇಕು. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡಿಕೊಳ್ಳಬೇಕು. ಯೇಸು ಕ್ರಿಸ್ತನಂತೆ ಪರಿಶುದ್ಧರಾಗಿ, ದೋಷ ಇಲ್ಲದವರಾಗಿ, ಪಾಪ ಇಲ್ಲದವರುಗಳಾಗಿ ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನು ನಾವು ಈ ದಿವಸ ಯೋಚಿಸಿ ನೋಡಬೇಕು. ಒಂದು ವೇಳೆ ನಮ್ಮ ವಿಷಯದಲ್ಲಿ ನಾವು ಸಾಕ್ಷಿ ಹೇಳುತ್ತಾ ಇರಬಹುದು, ನಾನು ಪರಿಶುದ್ಧನು, ನಾನು ನೀತಿವಂತನು, ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನು ಎಂಬುದಾಗಿ ನಮ್ಮ ವಿಷಯದಲ್ಲಿ ನಾವು ಹೇಳಿಕೊಂಡು ಬದುಕುತ್ತಾ ಇರಬಹುದು. ಆದರೆ ಬರೀ ನಮ್ಮ ಸಾಕ್ಷಿ ಮಾತ್ರ ಸಲ್ಲುವುದಿಲ್ಲ. ಇತರರು ಏನು ಹೇಳುತ್ತಾರೆ? ಯೇಸು ಕ್ರಿಸ್ತನ ವಿಷಯವಾಗಿ ತನ್ನ ಜೊತೆ ಇದ್ದಂತಹ ಅಪೋಸ್ತಲರು, ತನ್ನನ್ನು ವಿರೋಧಿಸುವಂತವರು, ತನ್ನನ್ನು ನ್ಯಾಯ ತೀರಿಸುವಂತವರು ಎಲ್ಲರೂ ಸಹ ತಾನು ಒಳ್ಳೆಯವನು ಎಂಬುದಾಗಿಯೇ ಹೇಳಿದರು. ಈ ದಿವಸ ನಮ್ಮ ವಿಷಯವಾಗಿ ಇತರರು ಏನನ್ನ ಹೇಳುತ್ತಾರೆ? ನಮ್ಮ ಕುಟುಂಬದಲ್ಲಿರುವಂತವರು ನಮ್ಮ ವಿಷಯದಲ್ಲಿ ಏನನ್ನ ಹೇಳುತ್ತಾರೆ? ನಮ್ಮ ಬಂಧು ಬಳಗದವರು ನಮ್ಮ ವಿಷಯದಲ್ಲಿ ಏನು ಹೇಳುತ್ತಾರೆ? ನಮ್ಮ ಸ್ನೇಹಿತರು, ನಮಗೆ ಪರಿಚಯ ಇರುವಂತವರು, ನಾವು ಕೆಲಸವನ್ನು ಮಾಡುವ ಸ್ಥಳದಲ್ಲಿರುವಂತವರು, ವ್ಯಾಪಾರವನ್ನು ಮಾಡುವಂತಹ ಸ್ಥಳದಲ್ಲಿ ಇರುವಂತವರು, ನಾವು ಎಲ್ಲೇ ಇದ್ದರೂ ನಮ್ಮ ಸಂಪರ್ಕಕ್ಕೆ ಬರುವಂತ ಮನುಷ್ಯರು ನಮ್ಮ ವಿಷಯವಾಗಿ ಯಾವ ಸಾಕ್ಷಿಯನ್ನು ಹೇಳುತ್ತಾರೆ?
ನಮಗೆ ನಾವೇ ನಾವು ಪರಿಶುದ್ಧರು ಎಂಬುದಾಗಿ ಹೇಳಿಕೊಂಡು ಬದುಕುತ್ತಾ ಇದ್ದರೆ ಅದರಿಂದ ಪ್ರಯೋಜನವಿಲ್ಲ. ಆದರೆ ನಮ್ಮ ಸುತ್ತಮುತ್ತ ಇರುವಂತವರುಗಳಿಂದಲೇ ನಾವು ಎಂಥವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರುವಂಥದ್ದು. ನಾವು ಸ್ವನೀತಿವಂತರಾಗಬಾರದು. ನಮ್ಮ ದೃಷ್ಟಿಯಲ್ಲಿ ಮಾತ್ರವೇ ನಾವು ನೀತಿವಂತರುಗಳಾಗಿ ಬದುಕಬಾರದು. ಎಲ್ಲರುಗಳ ಕಣ್ಣುಗಳ ಮುಂದುಗಡೆಯಲ್ಲಿ ನಾವು ನೀತಿವಂತರುಗಳಾಗಿ ಬದುಕಬೇಕಾಗಿರುವಂಥದ್ದು ಬಹಳ ಮುಖ್ಯ. ಈ ದಿವಸ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ನೋಡಬೇಕು. ನಮ್ಮ ವಿಷಯದಲ್ಲಿ ಇತರರು ಹೇಳುವಂಥ ಸಾಕ್ಷಿ ಏನು? ದೇವರ ವಾಕ್ಯವನ್ನು ನಾವು ನೋಡುವಾಗ ದಾನಿಯೇಲನ ವಿಷಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾನಿಯೇಲನ ಮೇಲೆ ಇದರ ಜನಗಳು ಹೊಟ್ಟೆಕಿಚ್ಚುಪಟ್ಟು ತನ್ನನ್ನು ಹೇಗಾದರೂ ಮಾಡಿ ತಾನು ಉನ್ನತವಾದ ಸ್ಥಾನಕ್ಕೆ ಏರಿ ಹೋಗುತ್ತಾ ಇದ್ದಾನೆ, ತನ್ನನ್ನು ಅಲ್ಲಿಂದ ತಳ್ಳಿ ಹಾಕಬೇಕೆಂಬುದಾಗಿ ಪ್ರಯತ್ನಿಸುವುದಕ್ಕಾಗಿ ತನಗೆ ಕೊಟ್ಟಿದ್ದಂಥ ರಾಜ್ಯದ ಕಾರ್ಯಭಾರದ ವಿಷಯದಲ್ಲಿ ಏನಾದರೂ ಒಂದು ತಪ್ಪನ್ನು ಹುಡುಕೋಣ, ಎಲ್ಲಾದರೂ ತನ್ನ ಅಧಿಕಾರವನ್ನು ತಾನು ದುರುಪಯೋಗ ಮಾಡಿಕೊಂಡು ರಾಜನಿಗೆ ವಿರುದ್ಧವಾಗಿ ತಾನು ನಡೆಯುತ್ತಾ ಇದ್ದರೆ ತನ್ನನ್ನು ಹಿಡಿದುಕೊಟ್ಟು ತನ್ನನ್ನು ಬೀಳಿಸಿ ಬಿಡೋಣ ಎಂಬುದಾಗಿ ಎಷ್ಟೋ ಪ್ರಯತ್ನ ಮಾಡಿ ನೋಡಿದರು. ಆದರೆ ತನಗೆ ವಿರುದ್ಧವಾಗಿ ಎಷ್ಟೇ ಒಂದು ತಪ್ಪಾದ ಕಾರಣಗಳನ್ನು ಹುಡುಕುವುದಕ್ಕೆ ಅವರು ಪ್ರಯತ್ನಿಸಿದರು. ಒಂದು ಕಾರಣವಾದರೂ ಸಹ ಅವರಿಗೆ ಸಿಗಲಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಕಡೆಗೆ ಅವರು ತೀರ್ಮಾನ ಮಾಡಿ, ಇವನಲ್ಲಿ ಯಾವ ದೋಷ ಇಲ್ಲ, ಇವನು ರಾಜ್ಯಕ್ಕೆ ವಿರುದ್ಧವಾಗಿ ರಾಜನಿಗೆ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡುವಂತವನಲ್ಲ, ಆದರೆ ಇವನು ಆರಾಧಿಸುವಂತ ದೇವರ ವಿಷಯದಲ್ಲಿ ಹೊರತು ಬೇರೆ ಯಾವ ವಿಷಯದಲ್ಲಿ ಇವನನ್ನು ಹಿಡಿಯುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿ ಅವರು ದೇವರ ವಿಷಯದ ಮುಖಾಂತರವಾಗಿ ದಾನಿಯೇಲನನ್ನು ಹಿಡಿಯುವುದಕ್ಕೆ ಪ್ರಯತ್ನಿಸುವುದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಈ ದಿವಸ ನಾವು ಆ ರೀತಿಯಾಗಿ ಬದುಕುತ್ತಾ ಇದ್ದೇವಾ? ನಮ್ಮನ್ನು ನಾವು ಯೋಚಿಸಿ ನೋಡಬೇಕು. ನಾವು ಯೇಸು ಕ್ರಿಸ್ತನನ್ನ ನಂಬಿ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸುತ್ತಾ ಇದ್ದೇವೆ ಎನ್ನುವಂತ ಒಂದು ವಿಷಯವನ್ನು ಬಿಟ್ಟು ಬೇರೆ ಯಾವ ವಿಷಯದಲ್ಲಿಯೂ ಸಹ ಜನಗಳು ನಮ್ಮ ಮೇಲೆ ತಪ್ಪು ಹೊರಿಸುವುದಕ್ಕೆ ಅವಕಾಶವಿಲ್ಲದವರುಗಳಾಗಿ ನಾವು ಜೀವಿಸಬೇಕಾಗಿರುವುದು ಬಹಳ ಮುಖ್ಯ. ಇವನು ಯೇಸು ಕ್ರಿಸ್ತನನ್ನು ನಂಬಿದ್ದಾನೆ, ಇವರು ಬೈಬಲನ್ನು ಓದ್ತಾನೆ, ಇವನು ಸಭೆಗೆ ಹೋಗುತ್ತಾನೆ, ಆದರೆ ಈ ರೀತಿಯಾಗಿ ಸುಳ್ಳು ಹೇಳ್ತಾನೆ, ಈ ರೀತಿಯಾಗಿ ಹಣದಲ್ಲಿ ಮೋಸ ಮಾಡ್ತಾನೆ, ಈ ರೀತಿ ಅವರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾನೆ, ಈ ರೀತಿ ಅವ್ರಿಗೆ ಕೇಡಾಗ್ಲಿ ಅಂತ ಬಯಸ್ತಾನೆ. ಈ ರೀತಿಯಾದ ಯೇಸು ಕ್ರಿಸ್ತನನ್ನ ಆಗಲಿ ಬೇರೆ ಯಾವ ವಿಷಯದಲ್ಲಿಯೂ ಸಹ ಜನಗಳು ನಮ್ಮ ಮೇಲೆ ಯಾವ ಒಂದು ತಪ್ಪನ್ನು ಹೊರಿಸುವುದಕ್ಕೆ ಅವಕಾಶ ಇಲ್ಲದವರುಗಳಾಗಿ ನಾವು ಜೀವಿಸಬೇಕಾಗಿರುವುದು ನಮಗೆ ಬಹಳ ಮುಖ್ಯ. ಈ ದಿವಸ ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ಯಾರಾದರೂ ನಮ್ಮನ್ನು ಬೈದುಕೊಳ್ತಾ ಇದ್ದಾರೆ, ಆಡಿಕೊಳ್ತಾ ಇದ್ದರೆ, ಯಾರಾದರೂ ನಮ್ಮನ್ನು ದೂಷಿಸ್ತಾ ಇದ್ದರೆ, ಯೇಸು ಕ್ರಿಸ್ತನ ವಿಷಯದ ಹೊರತಾಗಿ ಬೇರೆ ಯಾವ ವಿಷಯದಲ್ಲಾದರೂ ನಮ್ಮನ್ನು ದೂಷಿಸುತ್ತಾ ನಮ್ಮ ಮೇಲೆ ತಪ್ಪು ಹೊರಿಸುತ್ತಾ ಇದ್ದಾರಾ? ಒಂದು ವೇಳೆ ಅದು ಸುಳ್ಳಾಗಿ ಅವರು ತಪ್ಪು ಹೊರಿಸಿ ಸುಳ್ಳಾಗಿ ಅವರು ಅಪವಾದಗಳನ್ನು ಮಾಡುತ್ತಾ ಇದ್ದಾರೆ, ಅದಕ್ಕೆ ನಾವೇನು ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ಅವರು ಹೇಳುವಂಥದ್ದು ಸತ್ಯವಾಗಿದ್ದರೆ ನಾವು ಮನೆ ತಿರುಗಬೇಕಾಗಿದ್ದು ಬಹಳ ಮುಖ್ಯ. ನಮ್ಮನ್ನು ನಾವು ತಗ್ಗಿಸಿಕೊಂಡು, ದೇವರೇ, ಈ ರೀತಿ ಅನ್ಯರು ನಾನು ನಡೆದುಕೊಳ್ಳುವುದನ್ನು ನೋಡಿ ನನ್ನನ್ನು ದೂಷಿಸಿ ನಾವು ಅದರಿಂದ ಅವಮಾನಕ್ಕೊಳಗಾಗುವ ಹಾಗೆ ನಾನು ನಡೆದುಕೊಳ್ಳುತ್ತಾ ಇದ್ದೇನಲ್ಲ, ನನ್ನನ್ನು ಕ್ಷಮಿಸು ಅಂತ ನಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಮನೆ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಯಾರೊಬ್ಬರು ಸಹ ನಮ್ಮ ಮೇಲೆ ದೋಷ ಹೊರಿಸುವುದಕ್ಕೆ ಇವನಿಂಥವನು ಇವಳು ಇಂಥವಳು ಎಂಬುದಾಗಿ ಹೇಳುವುದಕ್ಕೆ ಅವಕಾಶ ಇಲ್ಲದವರುಗಳಾಗಿ ನಾವು ಜೀವಿಸಿ ದೇವರ ನಾಮಕ್ಕೆ ಮಹಿಮೆಯನ್ನು ತರಬೇಕಾದದ್ದು ಬಹಳ ಮುಖ್ಯ. ನಾವು ಒಳ್ಳೆಯವರಾಗಿ ಪಾಪ ಇಲ್ಲದವರಾಗಿ ದೋಷ ಇಲ್ಲದವರುಗಳಾಗಿ ನಾವು ಬದುಕುತ್ತಾ ಇದ್ದಾಗ ಅದನ್ನು ನೋಡುವಂಥವರು ಏನು ಹೇಳುತ್ತಾರೆ? ಆತನ ಯೇಸು ಕ್ರಿಸ್ತನನ್ನು ನಂಬಿದ್ದಾನೆ, ಬೈಬಲ್ ಓದ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಸಭೆಗೆ ಹೋಗ್ತಾನೆ, ಆ ದೇವರು ಪರಿಶುದ್ಧವಾಗಿ ಜೀವಿಸಬೇಕು, ಒಳ್ಳೆಯವರಾಗಿ ಜೀವಿಸಬೇಕಂತ ಹೇಳಿಕೊಟ್ಟಿದ್ದಾರೆ, ಅದಕ್ಕೆ ಆ ರೀತಿಯಾಗಿ ತಾನು ಬದುಕ್ತಾ ಇದ್ದಾನೆ ಅನ್ನೋದನ್ನ ಕೇಳುವಾಗ ಅವರು ದೇವರನ್ನು ಮಹಿಮೆ ಪಡಿಸ್ತಾರೆ. ಅವರು ದೇವರ ಬಳಿಗೆ ಬರುವುದಕ್ಕೆ, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ. ಇಲ್ಲವಾದರೆ ನಮ್ಮಿಂದ ದೇವರ ನಾಮವು ದೂಷಿಸಲ್ಪಡುತ್ತಾ ಇರುವುದಾದರೆ ಅವರಿನ್ನೂ ದೇವರ ಹತ್ತಿರಕ್ಕೆ ಬರುವುದಲ್ಲದೆ ದೇವರಿಂದ ಇನ್ನು ದೂರ ಹೋಗಿ ಬಿಡುವುದಕ್ಕೆ ನಾವೇ ಅವಕಾಶವಾಗಿ ಬಿಡುತ್ತೇವೆ. ಈ ರೀತಿಯಾದ ತಪ್ಪು ನಮ್ಮಿಂದ ಎಂದಿಗೂ ಸಹ ಆಗದ ಹಾಗೆ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ಪಾಪ ಇಲ್ಲದವರುಗಳಾಗಿ ಯೇಸು ಕ್ರಿಸ್ತನಂತೆ ನಾವು ಜೀವಿಸಬೇಕಾದದ್ದು ನಮಗೆ ಬಹಳ ಮುಖ್ಯ. ಯೇಸು ಕ್ರಿಸ್ತನು ತಾನು ಪರಿಶುದ್ಧನಾಗಿ ಜೀವಿಸಿದ್ದು ಮಾತ್ರವಲ್ಲ, ನಾವು ಪರಿಶುದ್ಧರಾಗಿ ಜೀವಿಸಬೇಕೆನ್ನುವುದನ್ನು ಆತನು ನಮಗೆ ಹೇಳಿಕೊಟ್ಟನು. ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 29 ಮತ್ತು 30 ಓದುವಾಗ ಆತನು ಈ ರೀತಿಯಾಗಿ ಹೇಳುತ್ತಾನೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು
ಒಂದು ವೇಳೆ ನಿನ್ನ ಬಲಗಣ್ಣು ಅಥವಾ ನಿನ್ನ ಬಲಗೈಯು ನಿನ್ನನ್ನು ಪಾಪದಲ್ಲಿ ಬೀಳಿಸುತ್ತಾ ಇದ್ದರೆ ಅದನ್ನು ಕಡಿದು ತೆಗೆದು ಹಾಕಿಬಿಡು. ನಿನ್ನ ಶರೀರವೆಲ್ಲ ನರಕದಲ್ಲಿ ಹೋಗುವುದಕ್ಕಿಂತಲೂ ಒಂದು ಅಂಗ ನನಗೆ ಇಲ್ಲದೆ ಹೋಗುವುದು ನನಗೆ ಉತ್ತಮ ಎಂದು ಹೇಳುವುದನ್ನು ನಾವು ಕಾಣುತ್ತೇವೆ. ಹಾಗಂದರೆ ಅರ್ಥವೇನು? ನಾವು ಕಣ್ಣನ್ನೇ ಕಿತ್ತು ಕೈಯನ್ನೇ ಕಿತ್ತು ಹಾಕಬೇಕೆಂಬುದಾಗಿ ಅವರಿಗೆ ಹೇಳಲಿಲ್ಲ. ಅದಕ್ಕೆ ಅರ್ಥವೇನೆಂದರೆ, ಒಂದು ವೇಳೆ ನೀನು ಒಂದು ನಿಜವಾಗಲೂ ಒಂದು ಕಣ್ಣನ್ನು ಒಂದು ಕೈಯನ್ನು ಕತ್ತರಿಸಿಕೊಳ್ಳುವುದು ನಿನಗೆ ಎಷ್ಟು ಬಾಧೆ ಆಗುತ್ತೆ. ಒಂದು ವೇಳೆ ಅದೇ ರೀತಿ ನೀನು ಯಾವುದೋ ಒಂದು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡು ಆ ಪಾಪದಿಂದ ನೀನು ಹೊರಬರಬೇಕಾದರೆ ನಿನಗೆ ಅಷ್ಟು ಕಷ್ಟವಾಗಿರಬಹುದು. ಅದನ್ನು ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ನಾನು ಬಿಡಲಿ? ಅಯ್ಯೋ, ಒಂದು ಸಿಗರೆಟ್ ಕುಡಿಯೋದಾಗಿರಲಿ, ಅಥವಾ ಈ ಒಂದು ಸಾರಾಯಿ ಕುಡಿಯೋದಾಗಿರಲಿ, ಅಥವಾ ಇನ್ನು ಯಾವುದೊಂದು ಪಾಪದ ಚಟವೇ ಆಗಿರಲಿ, ನನಗೆ ತುಂಬ ಇಷ್ಟ ಆಗಿದೆ, ಇದಕ್ಕೆ ನಾನು ತುಂಬ ಒಳಗಾಗ್ಬಿಟ್ಟಿದ್ದೀನಿ, ಇದರಿಂದ ನಾನು ಆಸೆ ಬರೋದಕ್ಕೆ ಆಗೋದಿಲ್ಲ, ಹೆಂಗೆ ನಾನು ಬಿಟ್ಟು ಇರಲಿ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ ನೀನು ಅನ್ಕೊಂತೀಯಲ್ವಾ? ಆದರೆ ಅದನ್ನು ಬಿಡುವಂಥದ್ದು, ಒಂದು ವೇಳೆ ನನ್ನ ಕಣ್ಣನ್ನೇ ಕಿತ್ತು ಹಾಕುವುದಕ್ಕೂ ಕೈಯನ್ನೇ ಕತ್ತರಿಸಿ ಹಾಕುವುದಕ್ಕೆ ಎಷ್ಟು ಕಷ್ಟ ಆಗುತ್ತೋ, ಆ ಥರ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನೀನು ಅದನ್ನು ಮಾಡಲೇಬೇಕು. ಅದನ್ನು ಮಾಡಿ ಅದು ಇಲ್ಲದಿರ ನೀನು ಬದುಕಿ ನೀನು ದೇವರಾಜ್ಯಕ್ಕೆ ಹೋಗ್ಬೋದು. ಆದರೆ ಅದರ ಜೊತೆ ನೀನು ಬದುಕಿದ್ರೆ ನಿನ್ನ ನರಕಕ್ಕೆ ಹೋಗ್ಬಿಡ್ತೀಯ. ಆಗ ನಿನ್ನ ಶರೀರವೆಲ್ಲ ನರಕಕ್ಕೆ ಹೋಗಿ ಈ ನರಕದಲ್ಲಿ ಬಾಧೆ ಅನುಭವಿಸೋದಕ್ಕಿಂತನೂ ಆ ಯಾವುದೊಂದು ಕೆಟ್ಟ ಪಾಪದಿಂದ ನೀನು ದೂರವಿದ್ದು ಅದರಿಂದ ಬರುವಂಥ ಬಾಧೆಯನ್ನು ಸಹಿಸಿಕೊಳ್ಳೋದು ನಿನಗೆ ಒಳ್ಳೆಯದು ಅಂತ ಯೇಸು ಕ್ರಿಸ್ತನು ನಮಗೆ ಬುದ್ಧಿ ಹೇಳೋದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಆತನು ಪರಿಶುದ್ಧನಾಗಿ ಜೀವಿಸಿದನು, ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ನಮಗೆ ಆತನು ತೋರಿಸಿಕೊಟ್ಟನು. ನಾನು ಪರಿಶುದ್ಧರಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ಹೇಳಿದ್ದಾರೆ. ಇದನ್ನು ನಾವು ಆತನಂತೆ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ಹಾಗೆಂದರೆ ಪಾಪ ಅಂದರೆ ಏನು? ಪಾಪವನ್ನು ಬಿಟ್ಟು ಬಿಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ಹೇಳಿದ್ದಾರಲ್ಲ. ಹಾಗಾದರೆ ಪಾಪ ಅಂದರೆ ಏನು ಎಂಬುದಾಗಿ ನಾವು ಯೋಚನೆ ಮಾಡಿದ್ರೆ, ಮಾರ್ಕನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 21ರಿಂದ ನಾವು ಓದಿ ನೋಡೋಣ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟಗಳ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಕೊಲೆ ಮಾಡುತ್ತವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನನ್ನು ಒಳಗಡೆಯಿಂದ ಕೆಡಿಸುವಂಥ ಕಾರ್ಯಗಳು ಯಾವುದು ಎಂದು ಅನೇಕ ವಿಷಯಗಳನ್ನು ಕಾಣುತ್ತೇವೆ. ಇನ್ನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯಗಳು 19ರಿಂದ 20ರವರೆಗೂ ನಾವು ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯಗಳು 19ರಿಂದ 20. ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿತನ, ದುಂದೌತಣ ಇವುಗಳೇ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ದೇವರಿಗೆ ವಿರುದ್ಧವಾದ ಪಾಪ ಕೃತ್ಯಗಳು ಎಂಥವು, ಶರೀರಕ್ಕೆ ಸಂಬಂಧಪಟ್ಟಂಥ ಕೃತ್ಯಗಳು ಎಂಥವು ಎಂಬುದಾಗಿ ಅನೇಕವುಗಳನ್ನು ಬರೆಯುವುದನ್ನು ನಾವು ಕಾಣುತ್ತೇವೆ. ಇನ್ನು ತಿಮೋತಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ 5ರವರೆಗೆ ನಾವು ಓದುವಾಗ ಈ ರೀತಿಯಾಗಿದೆ. ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ 5ರವರೆಗೆ ಈ ರೀತಿಯಾಗಿವೆ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆಯಿಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕಡೆಯ ದಿನಗಳಲ್ಲಿ ಮನುಷ್ಯರು ಯಾವ ರೀತಿ ಕೆಟ್ಟವರುಗಳಾಗಿ ಮಾರ್ಪಡುತ್ತಾರೆ, ಅವರ ಗುಣಗಳು ಯಾವ ರೀತಿಯಾಗಿ ಬದಲಾಗುತ್ತವೆ ಎಂಬುದಾಗಿ ಅನೇಕ ವಿಷಯಗಳನ್ನು ಬರೆಯುವುದನ್ನು ನಾವು ಕಾಣುತ್ತೇವೆ. ಅವುಗಳನ್ನೆಲ್ಲ ಬರೆದು ಇಂಥವರ ಸಹವಾಸವನ್ನು ಮಾಡದಿರು ಎಂದು ತಾನು ಹೇಳುವುದನ್ನು ನಾವು ಕಾಣುತ್ತೇವೆ. ಇನ್ನು ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 15ನೇ ವಾಕ್ಯದಲ್ಲಿಯೂ ದೇವರು ಕೆಲವು ವಿಷಯಗಳನ್ನು ಹೇಳುವುದನ್ನು ನಾವು ಕಾಣುತ್ತೇವೆ. ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 15ನೇ ವಾಕ್ಯ.
ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದನು. ಇಲ್ಲಿ ದೇವರು ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮಿನಿಂದ ಯಾರನ್ನೆಲ್ಲ ದೇವರು ಹೊರಗಿಡುತ್ತಾರೆ ಎಂಬುದಾಗಿ ಅನೇಕ ವಿಷಯಗಳನ್ನು ಹೇಳುವುದನ್ನು ಈ ವಾಕ್ಯಗಳಲ್ಲಿ ನಾವು ಕಾಣುತ್ತೇವೆ. ಈ ರೀತಿಯಾಗಿ ಪಾಪವನ್ನು ಬಿಟ್ಟು ನಾವು ಪರಿಶುದ್ಧವಾಗಿ ಬದುಕಬೇಕು. ಆದರೆ ಪರಿಶುದ್ಧತೆ ಅಂದರೆ ಏನು, ಪಾಪವಂದರೆ ಏನು, ಯಾವುದನ್ನು ನಾವು ಬಿಟ್ಟು ಬಿಡಬೇಕೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ ನಾವು ಓದಿದಂಥ ಈ ಕೆಲವು ವಾಕ್ಯಗಳಲ್ಲಿ ಅನೇಕ ವಿಷಯಗಳನ್ನು ದೇವರು ನಮಗೆ ಬರೆದು ಕೊಟ್ಟಿರುವುದನ್ನು ನಾವು ಕಾಣುತ್ತೇವೆ. ಈ ಕಾರ್ಯಗಳು ಯಾವುದು ನಮ್ಮಲ್ಲಿ ಇರದ ಹಾಗೆ ಅವುಗಳಿಂದ ನಮ್ಮನ್ನು ಬೇರ್ಪಡಿಸಿಕೊಂಡು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸಬೇಕಾದಂಥದ್ದು ನಮಗೆ ಬಹಳ ಮುಖ್ಯ. ಈ ದಿವಸ ನಾವು ಓದಿ ನೋಡಿದಂಥ ಈ ವಾಕ್ಯಗಳಲ್ಲೆಲ್ಲ ಇದ್ದಂಥ ಅನೇಕ ವಿಷಯಗಳಲ್ಲಿ ಯಾವುದಾದರೂ ಒಂದು ಗುಣ, ಯಾವುದಾದರೂ ಒಂದು ನಡವಳಿಕೆ, ಒಂದು ಕಾರ್ಯ ನಮ್ಮಲ್ಲಿದೆಯಾ, ನಮ್ಮನ್ನು ನಾವು ಯೋಚಿಸಿ ನೋಡಬೇಕು. ಒಂದು ವೇಳೆ ಅಂಥವುಗಳು ನಮ್ಮಲ್ಲಿರುವುದಾದರೆ ಅವುಗಳಿಂದ ನಮ್ಮಿಂದ ನಾವು ತೆಗೆದು ಹಾಕಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸಬೇಕಾದದ್ದು ಬಹಳ ಮುಖ್ಯ. ಆ ರೀತಿ ನಾವು ಜೀವಿಸಿದಾಗ ದೇವರ ಮುಂದೆಗಳಲ್ಲಿ ನಾವು ಪರಿಶುದ್ಧರಾಗಿ ದೋಷ ಇಲ್ಲದವರುಗಳಾಗಿ ಜೀವಿಸುವುದಕ್ಕೆ ಅವಕಾಶವಾಗುತ್ತದೆ. ಯೇಸು ಕ್ರಿಸ್ತನು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಆತನು ನಮಗೆ ಹೇಳಿದನು. ಆತನಲ್ಲಿ ನಾವೇನನ್ನು ಕಲಿತುಕೊಳ್ಳಬೇಕು, ಆತನಿಂದ ಪರಿಶುದ್ಧತೆಯನ್ನು ಕಲಿತುಕೊಳ್ಳಬೇಕು. ಪಾಪರಹಿತರಾಗಿ ದೋಷ ಇಲ್ಲದವರುಗಳಾಗಿ ಜೀವಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ಎರಡನೆಯದಾಗಿ ಯೇಸು ಕ್ರಿಸ್ತನಿಂದ ನಾವೇನನ್ನು ಕಲಿತುಕೊಳ್ಳಬೇಕು? ಎರಡನೆಯದಾಗಿ ಯೇಸು ಕ್ರಿಸ್ತನಿಂದ ವಿಧೇಯತೆಯನ್ನ ನಾವು ಕಲಿತುಕೊಳ್ಳಬೇಕು. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಫಿಲಿಪ್ಪಿಯವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ ವಾಕ್ಯಗಳು 5ರಿಂದ 8ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಹಲ್ಲೆಲೂಯ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉದಾಹರಣೆಯನ್ನು ತೆಗೆದುಕೊಂಡು ಫಿಲಿಪ್ಪಿ ಪಟ್ಟಣದಲ್ಲಿರುವಂತಹ ಸಭೆಯವರಿಗೆ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಎಂಬುದಾಗಿ ತಾನು ಮಾಡಿದ ಕಾರ್ಯವೇನು ಎನ್ನುವುದನ್ನ ವಿವರಿಸುವುದನ್ನ ನಾವು ಕಾಣುತ್ತೇವೆ. ಆತನು ಮಾಡಿದಂತ ಕಾರ್ಯವೇನು? ತಾನು ದೇವರ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವ ದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ತಾನು ಕಾಣಿಸಿಕೊಳ್ಳುವುದಕ್ಕೆ ಮುಂಚೆ ತಾನು ದೇವರೊಟ್ಟಿಗೆ ದೇವರಾಗಿ ತಾನು ಇದ್ದನು. ತಾನು ದೇವರ ಕುಮಾರನಾಗಿ ತಾನು ಇದ್ದನು. ದೇವರಿಗೆ ಸರಿಸಮನಾಗಿ ತಾನು ಇದ್ದನು. ಆದರೆ ತಾನು ಈ ಲೋಕಕ್ಕೆ ಬರುವಾಗ ಆ ಉನ್ನತವಾದ ಸ್ಥಾನವನ್ನ ತಾನು ತ್ಯಜಿಸಬೇಕಾಗಿತ್ತು. ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ, ದೇವರು ಲೋಕವನ್ನ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟನು ಎಂಬುದಾಗಿ. ಆಗ ದೇವರು ಲೋಕವನ್ನು ಪ್ರೀತಿಸಿ ಒಬ್ಬನೇ ಕುಮಾರನನ್ನು ಕೊಟ್ಟನು ಎಂಬುದಾಗಿ ನಾವು ಓದುವಾಗ ಅಲ್ಲಿ ಕುಮಾರನು ಸಹ ತಂದೆಯ ಮಾತಿಗೆ ಒಳಗಾಗಿ ಈ ಲೋಕಕ್ಕೆ ಬಂದನು ಎನ್ನುವುದನ್ನ ನಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ತಂದೆಗೆ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಮಗನನ್ನು ಕೊಡುವುದಕ್ಕೆ ಇಷ್ಟವಿದ್ದರೂ ಆ ಇಷ್ಟವನ್ನು ನೆರವೇರಿಸುವುದಕ್ಕೆ ಮಗನಿಗೆ ಇಷ್ಟವಿಲ್ಲವಾದರೆ ಆಗ ಅದು ನೆರವೇರುತ್ತಾ ಇರಲಿಲ್ಲ. ಆದರೆ ತಂದೆ ಲೋಕವನ್ನು ಪ್ರೀತಿಸಿ ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿ ಕೊಡುವುದಕ್ಕೆ ಎಷ್ಟು ಇಷ್ಟವುಳ್ಳವರಾಗಿದ್ದರೋ ಅಷ್ಟೇ ಇಷ್ಟವುಳ್ಳವರುಗಳಾಗಿ ಯೇಸು ಕ್ರಿಸ್ತನು ಆ ಮಾತನ್ನ ನೆರವೇರಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ತಂದೆಯ ಮಾತಿಗೆ ವಿಧೇಯನಾಗಿ ಈ ಲೋಕಕ್ಕೆ ತಾನು ಬಂದನು. ಆದ್ದರಿಂದ ಆ ಮಾತು ನೆರವೇರಿತು. ಆಗ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ದೇವರೊಟ್ಟಿಗೆ ಸರಸಮಯವಾಗಿ ತಾನು ದೇವರ ಕುಮಾರನಾಗಿ ತಾನು ಇದ್ದನು. ಆದರೆ ತಾನು ಆ ಸ್ಥಾನವನ್ನು ತ್ಯಜಿಸಿ ಈ ಲೋಕದಲ್ಲಿ ಮನುಷ್ಯನ ಸ್ವರೂಪದಲ್ಲಿ ತಾನು ಜೀವಿಸಿದನು. ಆಗ ತಾನು ಮಾಡಿದಂತ ಒಂದು ಕಾರ್ಯ ಸಾಧಾರಣವಾದ ಕಾರ್ಯವಲ್ಲ. ಪೌಲನು ಸ್ಥಳದಲ್ಲಿ ಹೇಳುತ್ತಾನೆ, ಈಗ ನಾನು ದೇವರಿಗೆ ಸಮಾನವಾಗಿ ದೇವರಾಗಿದ್ದೀನಿ, ಆದ್ರೆ ಈ ಸ್ಥಾನವನ್ನು ನಾನು ಬಿಟ್ಟು ಮನುಷ್ಯರಾಗಿ ಹೋಗಿ ಮನುಷ್ಯರೊಟ್ಟಿಗೆ ನಾನು ಜೀವಿಸುವುದಾ? ಇಲ್ಲ, ನನಗೆ ಅಸಾಧ್ಯ. ನಾನು ದೇವರಾಗಿದ್ದು ದೇವರ ಸ್ಥಾನದಲ್ಲೇ ನಾನು ಇರುತ್ತೀನಿ, ನಾನು ಹೋಗೋದಿಲ್ಲ ಅಂತ ತಾನು ಹೇಳಲಿಲ್ಲ. ಆದ್ರೆ ಆ ಸ್ಥಾನವನ್ನ ತಾನು ಬಿಟ್ಟುಕೊಟ್ಟು ಮನುಷ್ಯನಾಗಿ ಈ ಲೋಕದಲ್ಲಿ ತಾನು ಕಾಣಿಸಿಕೊಂಡನು ಎಂಬುದಾಗಿ ಹೇಳಿ, ಅದೇ ರೀತಿ ನಿಮ್ಮಲ್ಲೂ ಆ ಮನಸ್ಸು ಇರಲಿ ಎಂಬುದಾಗಿ ತಾನು ಫಿಲಿಪ್ಪಿಯವರಿಗೆ ಬರೆಯುವುದನ್ನ ನಾವು ಕಾಣುತ್ತೇವೆ.
ತಾನೇ ಈ ಲೋಕದಲ್ಲಿ ದೈವತ್ವವನ್ನು ತ್ಯಜಿಸಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದು ಮಾತ್ರವಲ್ಲ, ಅದರಲ್ಲಿಯೂ ಸಹ ತನ್ನನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸುವಷ್ಟು ಮಟ್ಟಿಗೂ ತಾನು ವಿಧೇಯನಾದನು ಎಂಬುದಾಗಿ ತಾನು ಬರೆದು, ಇದೇ ರೀತಿ ನೀವು ಸಹ ವಿಧೇಯರಾಗಿ ಜೀವಿಸಿರಿ ಎಂಬುದಾಗಿ ತಾನು ಹೇಳುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಂದೆಗೆ ತನ್ನನ್ನು ತಾನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ತನ್ನನ್ನು ತಾನು ಪರಿಪೂರ್ಣನಾಗಿ ವಿಧೇಯನಾಗಿ ಒಪ್ಪಿಸಿಕೊಟ್ಟು ತಾನು ಜೀವಿಸಿದನು. ತಂದೆ ಲೋಕದ ರಕ್ಷಣೆಗೋಸ್ಕರವಾಗಿ ತನ್ನನ್ನ ಒಪ್ಪಿಸಿಕೊಡಬೇಕೆಂಬುದಾಗಿ ತೀರ್ಮಾನಿಸಿದಾಗ ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ಆ ಮಾತಿಗೆ ಕಿವಿಗೊಟ್ಟನು. ಆದ್ರೆ ಅದು ಸುಲಭವಾದ ಕಾರ್ಯವಾಗಿರಲಿಲ್ಲ. ಆದ್ರೂ ಸಹ ಅದನ್ನ ತಾನು ಮಾಡುವುದನ್ನ ನಾವು ಕಾಣುತ್ತೇವೆ. ದೇವರಾಗಿದ್ದು ದೈವಿಕ ಸ್ಥಾನವನ್ನ ತ್ಯಜಿಸಿ, ದೇವರೆನ್ನುವಂತಹ ಸ್ಥಾನವನ್ನು ತ್ಯಜಿಸಿ ಸಾಧಾರಣ ಒಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸುವಂತದ್ದು, ಅದು 1 ದಿವಸವ 2 ದಿವಸವ, ಸುಮಾರು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಬೇಕು. ಅದೊಂದು ಸಾಧಾರಣವಾದ ವಿಷಯವಲ್ಲ. ಆದ್ರೆ ಅದನ್ನ ಮಾಡುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಅದರಲ್ಲಿಯೂ ಸಹ ದೈವತ್ವವನ್ನು ತ್ಯಜಿಸಿ ಮನುಷ್ಯನಾಗಿ ಬಂದು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿ ಆತನು ಜೀವಿಸಿದನು? ಭೂಲೋಕದಲ್ಲೆಲ್ಲ ಇರುವಂತ ದೊಡ್ಡ ಶ್ರೀಮಂತನ ಮಗನಾಗಿ ತಾನು ದೊಡ್ಡ ಶ್ರೀಮಂತಿಕೆಯಲ್ಲಿ ಈ ಲೋಕದಲ್ಲಿ ಜೀವಿಸಿದರ? ಇಲ್ಲ. ಒಂದು ಕಡು ಬಡತನ ಇರುವಂತ ಕುಟುಂಬದಲ್ಲಿ ಅವರು ಜೀವಿಸಿದರು. ತನ್ನ ತಂದೆ ಮರಗೆಲಸವನ್ನು ಮಾಡುವ ಆತನು, ತಾನು ತನ್ನೊಟ್ಟಿಗೆ ಸೇರಿ ಮರಗೆಲಸವನ್ನು ಮಾಡುತ್ತಾ ತಾನು ಜೀವಿಸುತ್ತಾ ಬಂದನು. ಆಗ ದುಡಿದು ಸಂಪಾದಿಸಬೇಕಾಗಿರುವಂತ ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ತಾನು ಜನಿಸಿ ಕಷ್ಟದಲ್ಲಿ ತಾನು ಜೀವಿಸುತ್ತಾ ಬಂದನು. ಅದೇ ರೀತಿ ಭೂಲೋಕವನ್ನೆಲ್ಲ ಆಳುವಂತ ದೊಡ್ಡ ರಾಜರು, ಯಾವುದಾದ್ರೂ ಒಂದು ಭೂಲೋಕದಲ್ಲಿರುವಂತ ನೆಬೂಕದ್ನೆಚ್ಚರ ರೀತಿಯಲ್ಲಿ ಭೂಲೋಕವನ್ನೆಲ್ಲ ಆಳುವಂತ ಯಾವುದಾದ್ರೂ ಒಂದು ದೊಡ್ಡ ರಾಜನ ಮಗನಾಗಿ ತಾನು ಈ ಲೋಕದಲ್ಲಿ ಹುಟ್ಟಿ ಜೀವಿಸಿದರ? ಇಲ್ಲ. ಒಂದು ಸಾಧಾರಣ ಕುಟುಂಬದಲ್ಲಿ ಅವರು ಈ ಲೋಕದಲ್ಲಿ ಜೀವಿಸಿದರು. ಆಗ ದೊಡ್ಡ ಅರಸನ ಮನೆಯಲ್ಲಿಯೋ ದೊಡ್ಡ ಶ್ರೀಮಂತನ ಮನೆಯಲ್ಲಿಯೋ ಇಂಥ ಯಾವುದೋ ಒಂದು ದೊಡ್ಡ ಗಣ್ಯ ವ್ಯಕ್ತಿಗಳ ಕುಟುಂಬದಲ್ಲಿ ಎಲ್ಲಿ ಬೇಕಾದರೂ ಅವರು ಹುಟ್ಟುವುದಕ್ಕೆ ಅವರಿಗೆ ಅವಕಾಶ ಇತ್ತು. ಆದ್ರೆ ತಂದೆ ತೀರ್ಮಾನಿಸಿದ್ದು ಯೋಸೇಫನ ಕುಟುಂಬದಲ್ಲಿ ಮರಿಯಳ ಹೊಟ್ಟೆಯಲ್ಲಿ ತಾನು ಜನಿಸಬೇಕೆಂಬುದಾಗಿ, ಇಂಥ ಒಂದು ಕುಟುಂಬದಲ್ಲಿ ಇಂಥ ಬಡತನದಲ್ಲಿ ಇರುವಂತ ಮನೆಯಲ್ಲೇ ತಾನು ಜನಿಸಬೇಕೆಂಬುದಾಗಿ ತಂದೆ ತೀರ್ಮಾನಿಸಿದ್ದರು. ಆ ತೀರ್ಮಾನಕ್ಕೆ ತಕ್ಕಂತೆ ಯೇಸು ಕ್ರಿಸ್ತು ತನ್ನನ್ನು ತಾನು ಒಪ್ಪಿಸಿಕೊಟ್ಟರು. ಆಗ ದೇವರಾಗಿದ್ದು ದೇವರ ಸ್ಥಾನವನ್ನು ತ್ಯಜಿಸಿ ಮನುಷ್ಯನಾಗಿ ಈ ಲೋಕದಲ್ಲಿ ಬರುವಂತದ್ದೇ ಮಹಾ ದೊಡ್ಡ ವಿಷಯ. ಆದ್ರೆ ಅದರಲ್ಲೂ ಕೂಡ ದೊಡ್ಡ ಶ್ರೀಮಂತನ ಮಗನೋ ದೊಡ್ಡ ಅರಸನ ಮಗನೋ ಅಲ್ಲದರ ಸಾಧಾರಣ ಬಡ ಕುಟುಂಬದಲ್ಲಿ ಜನಿಸಿ ಬಡವನಾಗಿ ಜೀವಿಸುವಂತದ್ದು ಇನ್ನೂ ದೊಡ್ಡ ಕಷ್ಟದ ವಿಷಯ. ಅಷ್ಟಕ್ಕೂ ಮಾತ್ರ ಮುಗಿದ್ರ? ಆ ರೀತಿಯಾಗಿ ಜೀವಿಸಿ ಆಮೇಲೆ ಬೆಳೆದು ಬಂದು ಆ ನಂತರ ದೇವರ ವಾಕ್ಯದ ಸತ್ಯವನ್ನೆಲ್ಲ ಜನಗಳಿಗೆ ವಿವರಿಸುತ್ತಾ ಸೇವೆಯನ್ನು ಮಾಡುವಾಗ ಎಲ್ಲರೂ ಸಹ ತನ್ನನ್ನು ಸನ್ಮಾನಿಸಿ ತನಗೆ ಮಾನ ಮರ್ಯಾದೆಗಳನ್ನು ಕೊಟ್ಟು ತನ್ನನ್ನ ಒಳ್ಳೆಯ ಸ್ಥಾನದಲ್ಲಿ ಕುಳ್ಳಿರಿಸಲಿಲ್ಲ. ತಾನು ಸೇವೆ ಮಾಡುವಂತಹ ಸಮಯದಲ್ಲೆಲ್ಲ ಎಲ್ಲಾ ಕಡೆಗಳು ತನಗೆ ವಿರೋಧಿಗಳೇ, ಎಲ್ಲಾ ಕಡೆಗಳಲ್ಲಿ ತನ್ನನ್ನು ಅವಮಾನ ಮಾಡುವಂತವರುಗಳೇ, ಇವನು ದೆವ್ವ ಹಿಡಿದವನು, ಈತನು ದೆವ್ವದ ನಾಯಕನು ಎಂಬುದಾಗಿ ತನ್ನನ್ನು ವಿರೋಧಿಸುವಂತವರು ಮಾತನಾಡಿಕೊಳ್ಳುತ್ತಾ ಇದ್ದರು. ಆತನ ನಾವು ಕಲ್ಲು ಹೊಡೆದು ಕೊದ್ದು ಹಾಕೋಣ ಎಂಬುದಾಗಿ ಕಲ್ಲನ್ನು ತೆಗೆದುಕೊಳ್ಳುತ್ತಾ ಇದ್ದರು. ಹೇಗಾದ್ರೂ ಮಾಡಿ ತನ್ನನ್ನ ಹಿಡಿದುಕೊಂಡು ತನ್ನನ್ನ ಮರಣದಂಡನ್ನು ಒಪ್ಪಿಸಿಬಿಡೋಣ ಎಂಬುದಾಗಿ ಅವರು ಪ್ರಯತ್ನಿಸುತ್ತಾ ಇದ್ದರು. ಆಗ ಎಲ್ಲಿ ಹೋದರೂ ಸಹ ತನಗೆ ವಿರೋಧವೇ, ಎಲ್ಲಿ ಹೋದರೂ ಸಹ ತನ್ನನ್ನ ಆಡಿಕೊಳ್ಳುವಂತವರುಗಳೇ. ಒಂದು ಸ್ಥಳದಲ್ಲಿಯೋ ತನ್ನ ಅದ್ಭುತವನ್ನು ಮಾಡಿದ ನಂತರ ನೀನ್ ನಮ್ಮ ಊರಲ್ಲಿ ಇರಬೇಡ, ಹೋಗು, ನೀನ್ ನಮ್ಮ ಊರಿನಲ್ಲಿ ಇದ್ದರೆ ನಮಗೆ ನಷ್ಟವಾಗಿ ಬಿಡುತ್ತಾರೆ ಎಂಬುದಾಗಿ ಊರಿನಿಂದ ಓಡಿಸುವಂತವರು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕೆಂಬುದಾಗಿರುವಂತಹ ಸಮಯದಲ್ಲಿ ಸಮಾರ್ಯ ಪಟ್ಟಣದ ಬಳಿಗೆ ಬಂದರೆ ಅವರನ್ನು ಸೇರಿಸಿಕೊಳ್ಳಲಿಲ್ಲ. ಶಿಷ್ಯರಿಗೆ ಕೋಪ ಬಂದು ಈ ಜನಗಳ ಮೇಲೆ ಬೆಂಕಿ ಬಿದ್ದು ಇವರೆಲ್ಲ ಸಾಯಿಲೆಂಬುದಾಗಿ ನಾವು ಹೇಳೋಣ, ನಮ್ಮನ್ನು ಅವಮಾನ ಪಡ್ತಾ ಇದ್ದಾರೆ, ಸೇರಿಸಿಕೊಳ್ಳಿದಾರ ಎಂಬುದಾಗಿ ಅವರೇ ಹೇಳ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ನೀವು ಎಂತ ಆತ್ಮಕ್ಕೆ ಒಳಗಾಗಿದ್ರೆ ನಮಗೆ ತಿಳಿಯಲೆಂಬುದಾಗಿ ಗದರಿಸಿ ಅವರನ್ನು ಅಲ್ಲಿಂದ ಮುಂದಕ್ಕೆ ಕರೆದುಕೊಂಡು ಹೋಗುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಆ ರೀತಿ ಅವರು ಸೇವೆ ಮಾಡುವಂತ ಕಾಲದಲ್ಲೆಲ್ಲ ಅಲ್ಲಲ್ಲಿ ತಮ್ಮನ್ನು ವಿರೋಧಿಸುವಂತವರು, ತಮಗೆ ವಿರುದ್ಧವಾಗಿ ಮಾತನಾಡುವಂತವರುಗಳು ಎಲ್ಲಾ ಕಡೆಗಳಲ್ಲಿ ಸಹ ಇದ್ದಾರೆ. ಕೊನೆಗೆ ತಾನು ಸಿಲುಬೆಯ ಪಾಡನ್ನು ಅನುಭವಿಸಬೇಕು. ಇವುಗಳನ್ನೆಲ್ಲ ಎಲ್ಲಾ ವಿರೋಧಗಳನ್ನ ತಾನು ಸಹಿಸಿಕೊಂಡು ಬಂದು ಕಟ್ಟ ಕಡೆಗೆ ತಾನು ಸಿಲುಬೆಯ ಪಾಡನ್ನು ಅನುಭವಿಸಬೇಕು. ಆದ್ರೆ ಆ ಸಿಲುಬೆಯ ಪಾಡನ್ನು ಅನುಭವಿಸುವುದಕ್ಕಿಂತ ಮುಂಚೆ ತನಗೆ ಬಹಳ ಕಷ್ಟವಾಯಿತು. ಇದುವರೆಗೂ ಎಷ್ಟೋ ಕಾರ್ಯಗಳನ್ನ ತಂದೆಗೆ ವಿಧೇಯರಾಗಿ ನೆರವೇರಿಸಿದರು. ದೇವರಾಗಿದ್ದು ಮನುಷ್ಯನಾಗಿ ಲೋಕಕ್ಕೆ ಅವರು ಬಂದರು. ಅದೇ ಬಹಳ ದೊಡ್ಡ ವಿಧೇಯತೆಯ ಕಾರ್ಯ. ಆದ್ರೆ ಅದರಲ್ಲೂ
ಯಾವುದೋ ದೊಡ್ಡ ಶ್ರೀಮಂತನ ಮಗನೋ ಯಾವುದೋ ದೊಡ್ಡ ಅಧಿಕಾರಿಯ ಮಗನೋ ಅಲ್ಲದೆ ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ತಾನು ಜನಿಸಿ ಜೀವಿಸಿದರು. ಸಾಧಾರಣವಾಗಿ ಜನಗಳು ಅನುಭವಿಸುವಂತ ಎಲ್ಲಾ ಕಷ್ಟ ಬಾಧೆಗಳನ್ನ ಅವರು ಅನುಭವಿಸಿದರು. ಆನಂತರ ಸೇವೆ ಮಾಡುವುದಕ್ಕೆ ಬಂದು ಸೇವೆಯಲ್ಲಿ ಎಷ್ಟೋ ವಿರೋಧ, ಎಷ್ಟೋ ಬಾಧೆಗಳನ್ನ ಅವರು ದೀರ್ಘಕಾಲ ಅನುಭವಿಸಿದರು. ಇಷ್ಟೆಲ್ಲಾ ಸಾಲದಂತೆ ಹೇಳಿ ಕಡೆಗೆ ತಾನು ಎಷ್ಟೋ ಕಷ್ಟಪಟ್ಟು ಬಾಧೆಪಟ್ಟು ರಕ್ತವನ್ನು ಸುರಿಸಿ ತಾನು ಶಿಲುಬೆಯ ಮರಣವನ್ನು ಅನುಭವಿಸಬೇಕು. ಅದಕ್ಕೆ ತನ್ನನ್ನು ಒಪ್ಪಿಸಿಕೊಡಬೇಕು. ಅದು ಕಡೆಯದಾಗಿ ಆ ಸಮಯ ಬರುವಾಗ ಅವರಿಗೆ ತಾಳಿಕೊಳ್ಳಲಾಗಲಿಲ್ಲ. ತಂದೆಯನ್ನು ನೋಡಿ 3 ಸಾರಿ ಪ್ರಾರ್ಥಿಸಿದರು. ತಂದೆಯೇ, ನಿನ್ನ ಚಿತ್ತವಿದ್ದರೆ ಇದು ಪಾತ್ರೆ ನನ್ನ ಬಿಟ್ಟು ಹೋಗಲಿ, ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ಬಿಟ್ಟು ಹೋಗಲಿ ಎಂಬುದಾಗಿ ಅವರು 3 ಸಾರಿ ಪ್ರಾರ್ಥಿಸಿದರು. ಅಂತ ಇಕ್ಕಟ್ಟಿನ ಸಮಯದಲ್ಲಿ ಅವರು ಪ್ರಾರ್ಥಿಸಿದರೂ ಸಹ ತಂದೆಯ ಚಿತ್ತಾನುಸಾರವಾಗಿ ಪ್ರಾರ್ಥಿಸಿದರು. ತಂದೆಯೇ, ನನ್ನ ಉದ್ದೇಶ ಅಲ್ಲ, ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಅವರು ಪ್ರಾರ್ಥಿಸಿದರು. ಕಡೆಗೆ ತಂದೆ ಅವರನ್ನ ಆ ಕಾರ್ಯಗಳನ್ನು ನೆರವೇರಿಸುವ ಹಾಗೆ ಅವರನ್ನ ಬಲಪಡಿಸಿದರು. ಅವರ ಆ ಶಿಲುಬೆಯ ಪಾಡಿಗೆ ತಾವು ಒಪ್ಪಿಸಿಕೊಟ್ಟು ಎಷ್ಟೋ ಅವಮಾನವನ್ನು, ನಿಂದೆಯನ್ನು, ಸಂಕಟವನ್ನು, ಬಾಧೆಯನ್ನು ಅವರು ಅನುಭವಿಸಿ ಶಿಲುಬೆಯ ಮರಣಕ್ಕೆ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟರು. ಆಗ ದೇವರ ಸ್ಥಾನವನ್ನು ತ್ಯಜಿಸಿ ಮನುಷ್ಯನಾಗಿ ಬಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಎಲ್ಲಾ ಕಷ್ಟ ಬಾಧೆಗಳನ್ನು ಅನುಭವಿಸಿ ಅದರೊಟ್ಟಿಗೆ ಎಲ್ಲ ಅವಮಾನ, ನಿಂದನೆಗಳನ್ನು, ದೂಷಣೆಗಳನ್ನು ಸಹಿಸಿಕೊಂಡು ಕಡೆಗೆ ಶಿಲುಬೆಯ ಘೋರವಾದ ಪಾಡುಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ಮರಣವನ್ನ ಅನುಭವಿಸುವವರೆಗೂ ತಂದೆಗೆ ಎಲ್ಲವುಗಳಲ್ಲಿ ಅವರು ವಿಧೇಯರಾದರು. ಒಂದರಲ್ಲಾದರೂ ಸಹ ಅವರು ತಂದೆಗೆ ಅವಿಧೇಯತನ್ನ ತೋರಿಸಲಿಲ್ಲ. ಕಡೆಗೆ ಅವರು ಹೇಳಿದ ಮಾತು, ಎಲ್ಲಾ ತೀರಿತು, ತಂದೆ ನನಗೆ ಕೊಟ್ಟಂತ ಎಲ್ಲವನ್ನ ನಾನು ತೀರಿಸಿದನು ಎಂಬುದಾಗಿ ಎಲ್ಲವನ್ನ ಅವರು ಮಾಡಿ ಮುಗಿಸಿದರು. ಈ ಲೋಕದಲ್ಲಿ ಅವರು ಸೇವೆ ಮಾಡುತ್ತಿದ್ದಂತ ಸಮಯಗಳಲ್ಲಿಯೂ ಸಹ ಅನೇಕ ಸಮಯಗಳಲ್ಲಿ ಆಗಾಗ ಈ ಮಾತುಗಳನ್ನ ಅವರು ಹೇಳುತ್ತಾ ಇದ್ದರು. ನಾನು ತಂದೆಯಿಂದ ಕೇಳಿದ್ದನ್ನೇ ನಿಮಗೆ ಹೇಳುತ್ತೇನೆ, ತಂದೆ ಮಾಡುವುದನ್ನು ನೋಡಿ ನಾನು ಮಾಡುತ್ತೇನೆ, ತಂದೆ ನನಗೆ ಹೇಳುವುದನ್ನೇ ನಾನು ಮಾಡುತ್ತೇನೆ, ನಾನು ತಂದೆ ಒಂದಾಗಿದ್ದೇವೆ ಎಂಬುದಾಗಿ ಹೇಳಿ ಆಗಾಗ ತಂದೆ ನನಗೆ ಹೇಳುವಂತದ್ದನ್ನು, ತಂದೆ ನನಗೆ ತೋರಿಸುವಂತದ್ದನ್ನು, ತಂದೆ ನನಗೆ ಆಜ್ಞಾಪಿಸಿದಂತದ್ದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಅವರು ಹೇಳುತ್ತಾ ಇದ್ದದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಅವರು ನಮಗೆ ಹೇಳಿದರು. ಅವರಲ್ಲಿ ನಾವೇನನ್ನ ಕಲಿತುಕೊಳ್ಳಬೇಕು? ಅವರಲ್ಲಿ ವಿಧೇಯತೆಯನ್ನ ನಾವು ಕಲಿತುಕೊಳ್ಳಬೇಕು. ತಾನು ದೇವರಾಗಿದ್ದು, ದೇವರ ಕುಮಾರನಾಗಿದ್ದು, ದೇವರ ಕುಮಾರನು ಎನ್ನುವಂತ ಆ ಸ್ಥಾನವನ್ನ ಬಿಟ್ಟುಕೊಡೆನು ಎಂಬುದಾಗಿ ಹೇಳದೆ ಅದನ್ನು ತ್ಯಜಿಸಿ ಮನುಷ್ಯನಾಗಿ, ಅದರಲ್ಲಿ ಮನುಷ್ಯನಾಗಿ ಸಾಧಾರಣ ವ್ಯಕ್ತಿಯಾಗಿ ಎಲ್ಲಾ ತರ ಕಷ್ಟಗಳನ್ನು ಅನುಭವಿಸಿ ಸೇವೆ ಮಾಡಿ ಎಲ್ಲಾ ವಿರೋಧ ಬಾಧೆಗಳನ್ನು ಸಹಿಸಿಕೊಂಡು ಕಡೆಗೆ ಶಿಲುಬೆಯ ಘೋರವಾದ ಮರಣವನ್ನು ಅನುಭವಿಸುವಂತವರೆಗೂ ಅವರು ವಿಧೇಯರಾದರು. ಈ ದಿವಸ ನಾನು ನೀವು ಯಾವ ರೀತಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನು ನಾವು ಆಲೋಚಿಸಿ ನೋಡಬೇಕು. ನಾವು ದೇವರಿಗೆ ವಿಧೇಯರಾಗುವವರಾಗಿದ್ದೇವಾ? ದೇವರಿಗೆ ಒಳಗಾಗುವಂತವರುಗಳಾಗಿದ್ದೇವಾ? ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವಂತವರುಗಳಾಗಿ ನಾವು ಇದ್ದೇವಾ? ನಮ್ಮನ್ನು ನಾವು ಆಲೋಚಿಸಿ ನೋಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ಕಡೆಗೆ ಶಿಲುಬೆಯ ಮರಣವನ್ನು ಬರುವವರೆಗೂ ಸಹ ತಾನು ತಂದೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ವಿಧೇಯನಾಗಿ ಜೀವಿಸುವುದನ್ನ ನಾವು ಕಾಣುತ್ತೇವೆ. ಈ ದಿನದಲ್ಲಿ ನಾನು ನೀವು ಯಾವ ರೀತಿ ದೇವರಿಗೆ ವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನಿಸಿ ನೋಡಿಕೊಳ್ಳಬೇಕು. ದೇವರಿಗೆ ನಾವು ವಿಧೇಯರಾಗುವುದು ಅಂದ್ರೆ ಅದಕ್ಕೆ ಅರ್ಥವೇನು? ದೇವರು ನಮಗೆ ಕೊಟ್ಟಿರುವಂತ ಈ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ಈ ದೇವರ ವಾಕ್ಯದ ಹಾಗೆ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ನಡೆಯುವಾಗ ದೇವರಿಗೆ ವಿಧೇಯರುಗಳಾಗಿ ನಾವು ಇರುತ್ತೇವೆ. ಈ ದಿವಸ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯದಂತೆ ನಾವು ಬದುಕುತ್ತಾ ಇದ್ದೇವಾ? ನಮ್ಮ ಜೀವಿತ ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ಇದೆಯಾ? ನಮ್ಮನ್ನು ನಾವು ಆಲೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ನಾವು ಕೈಗೊಂಡು ನಡೆಯುತ್ತಾ ಇರುವುದಾದರೆ, ದೇವರ ವಾಕ್ಯದಂತೆ ನಮ್ಮ ಜೀವಿತ ಕಾಣಿಸುತ್ತಾ ಇರುವುದಾದರೆ ನಾವು ದೇವರಿಗೆ ವಿಧೇಯರುಗಳಾಗಿ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ಅರ್ಥ. ನಾವು ದೇವರಿಗೆ ವಿಧೇಯರುಗಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಅದರ ಮುಖಾಂತರ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಒಂದು ದಿವಸ ದೇವರು ನಮಗೆ ಅದಕ್ಕೆ ಹೇರಳವಾದ ಫಲವನ್ನು ಕೊಡುವರು. ಈ ಲೋಕದಲ್ಲಿಯೂ ಸಹ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಪ್ರತಿಫಲವನ್ನ ದೇವರು ಕೊಡುವರು. ಪರಲೋಕ ರಾಜ್ಯದಲ್ಲಿಯೂ ಸಹ ಪ್ರತಿಫಲವನ್ನು ಕೊಡುವರು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ನೋಡಿ ಹೇಳಿದ ಮಾತು, ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ. ಆತನಲ್ಲಿ ನಾವು ಏನನ್ನ ಕಲಿತುಕೊಳ್ಳಬೇಕು? ಪರಿಶುದ್ಧರಾಗಿ ಜೀವಿಸುವುದನ್ನ ನಾವು ಕಲಿತುಕೊಳ್ಳಬೇಕು. ವಿಧೇಯರಾಗಿ ಜೀವಿಸುವುದನ್ನ ನಾವು ಕಲಿತುಕೊಳ್ಳಬೇಕು.